ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಇಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸಂಯೋಗದಲ್ಲಿ ನಮ್ಮ ಕ್ಷೇತ್ರದ ದೊಮ್ಮಲೂರು 2ನೇ ಹಂತ ಸರ್ಕಾರಿ ಕಾಲೇಜ್ ಕಟ್ಟಡ ನಿರ್ಮಾಣ ಹಾಗೂ 1ನೇ ಹಂತ ದೊಮ್ಮಲೂರು ಡಿಗ್ರಿ ಕಾಲೇಜ್ ಹೆಚ್ಚುವರಿ ಕೊಠಡಿ ನಿರ್ಮಾಣ ಹಾಗೂ ಫುಟ್ಬಾಲ್ ಸ್ಟೇಡಿಯಂ ಹಾಗೂ ಜೋಗುಳಪಾಳ್ಯ ಸ್ಟೇಡಿಯಂ ನಿರ್ಮಾಣ ಹಾಗೂ ವಾರ್ಡ್ ನಂಬರ್ 31 ಆಫೀಸ್ ರೋಡ್ ರಸ್ತೆ ಚರಂಡಿಗಳ ಕಾಂಕ್ರೀಟ್ ಮತ್ತು ಪಾದಚಾರಿ ಮಾರ್ಗಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಗುದ್ದಲಿ ಪೂಜೆ ನೆರವೇರಿಸಿದ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಬಿಡಿಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ಹಾಗೂ ಬಿಡಿಎ ಆಯುಕ್ತರಾದ ಮೇಜರ್ ಪಿ ಮಣಿವಣ್ಣನ್ ರವರು ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರು, ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು, ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸರ್ಕಾರಿ ಕಾಲೇಜು ಉದ್ಘಾಟನೆ ಆಗಿದೆ ಈಗಾಗಲೇ ದೊಮ್ಮಲೂರಲ್ಲಿ, ಏನು ಹೇಳ್ತಾರೆ ಸರ್? ಹೌದು, ಇದು ಉದ್ಘಾಟನೆ ಆಗಿರೋದು ನಿಮಗೆಲ್ಲರೂ ಗೊತ್ತಿರೋ ವಿಚಾರನೇ. ನೀವು ಆವಾಗಲಿಂದನೇ ನಮ್ಮ ಜನಪ್ರಿಯ ಶಾಸಕ ಆಗ್ತಂಥ MLA ಅವರು, ನಮ್ಮ ಎನ್ ಎ ಹ್ಯಾರಿಸ್ ಅವರು ಅದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿಗೆ ಟೋಟಲ್ ಆಗಿ ಒಂದು 30 ಕೋಟಿ ಇಲ್ಲಿಗೆ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದಾರೆ. ಇದು ಕಾಲೇಜ್ನ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ. ಜೊತೆಗೆ ಅಲ್ಲಿ ಇನ್ನೊಂದು ಬೆಳಿಗ್ಗೆ ಪೂಜೆ ಆಯಿತು ನಮ್ಮ ಶನಿಮಹಾತ್ಮ ದೇವಸ್ಥಾನ ಪಕ್ಕದಲ್ಲಿ, ಅಂದರೆ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ, ಅಲ್ಲಿ 17 ಕೋಟಿ ಆಗಿದೆ. ಸೊ ಟೋಟಲಿ 42.25 ಕ್ರೋರ್ಸು ಇಷ್ಟನ್ನು BDA ಕಡೆಯಿಂದ ಈ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಅವರು ಆ ಫಂಡ್ಸ್ನ ತೊಗೊಂಬಂದು ಇಲ್ಲಿ ಶಿಕ್ಷಣಕ್ಕೆ ತುಂಬ ಒಂದು ಒತ್ತನ್ನು ಅವರು 2008ರಿಂದ MLA ಆಗಿ ಒಂದು 4 ಬಾರಿ ಗೆದ್ದಿದ್ದಾರೆ. 4 ಬಾರಿನೂ ಅವರು ಶಿಕ್ಷಣಕ್ಕೆ ತುಂಬಾ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ.